ನನ್ನ ಹೆಸರು ನವ್ಯ ಅಂತ ಹೇಳಿ. ನಾನು ಸೆಕೆಂಡ್ PUCಯಲ್ಲಿ ಓದ್ತಾ ಇದ್ದೀನಿ. ನಾನು ಬಂದು ಕಾಲೇಜು ಸೆಂಟ್ ಜೋಸೆಫು. ನಾನು ಕನ್ನಡ ಮೀಡಿಯಮಿಂದ ಓದ್ತಾ ಇದ್ದೀನಿ. ಅಂದರೆ ನಮಗೆ ಅವರು ಸರ್ PA ಇರ್ತಾರಲ್ವ, ಅವರು 6 ಮಂತ್ಸ್ ಬ್ಯಾಕ್ ಅವರು ನಮ್ಮ ಕಾಲೇಜ್ಗೆಲ್ಲ ವಿಸಿಟ್ ಕೊಟ್ಟು ಹೇಳಿದರು, ಈ ಥರ ಫ್ರೀ CET ಕ್ಲಾಸ್ ಮಾಡ್ತಾ ಇದ್ದಾರೆ, ನೀವೆಲ್ಲ ಬನ್ನಿ ಅಂತ ಹೇಳಿ. ಆಗ ನಾವು ಅಯ್ಯೋ ಫ್ರೀ CET ಅಲ್ವಾ, ಹೋಗಬೇಕು, ಅಂದರೆ ನಮ್ಮ ತಂದೆ ತಾಯಿಗಳಿಗೆ ಕಷ್ಟ ಇರುತ್ತೆ, ನಾವು ದೊಡ್ಡದಾಗಿ ಎಕ್ಸೆಲ್ ಅಕಾಡೆಮಿ ಅದಕ್ಕೆಲ್ಲ ಸೇರ್ಕೊಳ್ಳೋಕ್ಕೆ ತುಂಬ ಕಷ್ಟ ಆಗುತ್ತೆ, ಪೇರೆಂಟ್ಸ್ಗೂ ಕೂಡ ಕಷ್ಟ ಆಗುತ್ತೆ ಕಳ್ಸೋಕ್ಕೆ ಅಂತ ಹೇಳಿ ನಾವು ಅಂದ್ಕೊಂಡಿದ್ವಿ. ಫ್ರೀ CET ಕ್ಲಾಸ್ ಸಿಗ್ತಾ ಇದೆ ಅಲ್ವಾ, ನಾವು ಹೋಗ್ಬೋದು, ನಾವು ಕಲಿಬೋದು, ನಾವು ಮೆಡಿಕಲ್ ಸೀಟ್ನ ನಾವು ಫ್ರೀಯಾಗಿ ತಗೋಬೋದು ಅಂತ ಹೇಳಿ. ನಮಗೆ ಡಾಕ್ಟರ್ ಆಗಬೇಕು ಅಂತ ಆಸೆ ಇದೆ. ಆದರೆ ನಮ್ಮ ಪೇರೆಂಟ್ಸ್ ಎಲ್ಲ ನೀಟ್ ಕ್ಲಾಸ್ಗೆ ಅದಕ್ಕೆಲ್ಲ ಅಂದರೆ ನೆಗೆಟಿವ್ ಮಾರ್ಕ್ಸ್ ಇರುತ್ತೆ, ಅದನ್ನು ಹೇಗೆ ಮಾಡೋದು ಅಂತ ಹೇಳಿ ನಮಗೆ ತುಂಬ ಟೆನ್ಷನ್ ಆಗ್ತಾಯಿತ್ತು. ಆದರೆ ಸರ್ ಈಗ ಫ್ರೀ CET ಕ್ಲಾಸ್ ಮಾಡ್ತಾ ಇರೋದ್ರಿಂದ ನಮ್ಗೆ ತುಂಬ ಅನುಕೂಲ ಆಗ್ತಾಯಿದೆ. ಒಂದೊಂದು ಸಬ್ಜೆಕ್ಟ್ಗೂ ಕೂಡ ತುಂಬ ಅಂದರೆ 15 ವರ್ಷ ಇರೋ ಎಕ್ಸ್ಪರ್ಟ್ಸ್ ಎಲ್ಲ ಬರ್ತಾರೆ. ಆದರೆ ನಮಗೆ ನೋಡ್ಕೊಳ್ಳೋಕ್ಕೆ ಅಂತ ಹೇಳಿ ಪ್ರೇಮ ಮ್ಯಾಮ್ ಇದ್ದಾರೆ, ಅವ್ರನ್ನೂ ಕೂಡ ತಮ್ಮ ಮಕ್ಕಳಂತೆ ನಮ್ಮನ್ನು ರಕ್ಷಣೆ ಮಾಡ್ತಾರೆ. ಯಾವುದು ಪ್ರಾಬ್ಲಮ್ ಆಗದೆ ಇರೋ ಥರ ನಮಗೆ ನೋಡ್ಕೊಳ್ತಾ ಇದ್ದಾರೆ. ಯಾವುದೇ ಪ್ರಾಬ್ಲಮ್ ಆದರೂ, ನಿಮ್ಗೇನಾದರೂ ಪ್ರಾಬ್ಲಮ್ ಆಗ್ತಾ ಇದೆಯಾ, ನಿಮ್ಗೆ ಯಾರಾದರೂ ಸ್ಲೋ ಮಾಡೋರು ಇನ್ನೂ ಸ್ಲೋ ಆಗಿ ಪಾಠ ಅರ್ಥ ಆಗಿಸ್ಬೇಕಾ ಅಂತ, ಇನ್ನೂ ಚೆನ್ನಾಗಿ ಮಾಡಬೇಕಾ ಅಂತ ಪದೇ ಪದೇ ಕೇಳ್ತಾನೆ ಇರ್ತಾರೆ. ಬಂದು ತುಂಬ ಹೆಲ್ಪ್ ಮಾಡ್ತಾರೆ. ಟೀಚರ್ಸು ಅಷ್ಟೇ ಕನ್ನಡದಲ್ಲಿ ಮಾಡ್ತಾ, ನಮಗೆ ಕನ್ನಡ ಮೀಡಿಯಮ್ ಅನ್ನೋ ಭಾವನೆ ಇದುವರೆಗೂ ಬಂದಿಲ್ಲ. ತುಂಬ ಚೆನ್ನಾಗಿ ಎಲ್ಲ ಲೆಸನ್ಸ್ ಎಲ್ಲ ಮಾಡ್ತಾರೆ. ಈಗ ಬೆಳಗ್ಗೆ ಬಂದುಬಿಟ್ಟು ನಾವು ಬೆಳಗ್ಗೆ ಬಸ್ಸಲ್ಲಿ ಬಂದು ಅಲ್ಲಿಂದ ನಾವು ಕ್ಲಾಸಸ್ ಕೇಳಬೇಕು ಅಂದರೆ ಒಬ್ಬೊಬ್ಬರು ಮನೆಯಲ್ಲಿ ಕೂಡ ಹೊಟ್ಟೆ ಹಸ್ಕೊಂಡು ಬರ್ತಾರೆ. ಒಬ್ಬೊಬ್ಬರು ತುಂಬ ಬಡವರು ಇರ್ತಾರೆ, ಅವ್ರ ಅಪ್ಪ ಅಮ್ಮ ಬೆಳಗ್ಗೆ ಇದು ಕೂಲಿ ಕೆಲಸಕ್ಕೆ ಅಂತ ಎಲ್ಲ ಹೊರಟೋಗ್ತಾರೆ. ಆಗ ಒಂದೊಂದು ಸಲ ಅಡುಗೆ ಮಾಡದೇ ಇದ್ದಾಗ ಅವ್ರಿಗೆ ಪ್ರದೀಪ್ ಸರು ಕೂಡ ಈ ಕಷ್ಟ ಎಲ್ಲ ಅನುಭವಿಸಿದ್ದಾರೆ. ಆ ಕಷ್ಟ ಕೂಡ ನಮ್ಮ ಮಕ್ಕಳಿಗೆ ಬರಬಾರ್ದು, ನಾನು MLA ಆಗಿರೋವರೆಗೂ ಅಂತ ಹೇಳಿಬಿಟ್ಟು ಅಂದ್ಕೊಂಡಿದ್ದಾರೆ ಅವ್ರ ಮನಸ್ಸಲ್ಲಿ. ಅದರಿಂದ ಸರ್ ಕೂಡ ಬೆಳಗ್ಗೆ ಬರೋ ಅಷ್ಟರಲ್ಲಿ ನಮಗೆ ಬಿಸಿ ಬಿಸಿ ಟಿಫನ್ನು ಮತ್ತು ಮಧ್ಯಾಹ್ನ ಲಂಚ್ ಎಲ್ಲ ಅರೇಂಜ್ ಮಾಡಿರ್ತಾರೆ. ತುಂಬ ರುಚಿಯಾದ ಅಡುಗೆಗಳನ್ನೆಲ್ಲ ನಮಗೆ ಮಾಡಾಕ್ತಾ ಇರ್ತಾರೆ. ನಮ್ಗೆ ತುಂಬ ಅಂದರೆ ನಾವು ಎಷ್ಟು ಲಕ್ಷ ಕೊಟ್ಟು ಹೋಗಬೇಕು ಬೇರೆ ಎಲ್ಲಿ ಕೋಚಿಂಗೆಲ್ಲ, ಆದರೆ ನಮಗೆ ಇಲ್ಲಿ ಫ್ರೀಯಾಗಿ ಕೋಚಿಂಗ್ ಕೊಡ್ತಾ ಇದ್ದಾರೆ. ತುಂಬ ಅನುಕೂಲ ಆಗ್ತಾ ಇದೆ ನಮಗೆ. ನನಗೆ ತುಂಬ ಖುಷಿ ಆಗ್ತಾ ಇದೆ ಇಲ್ಲಿ ಓದ್ತಾ ಇರೋದ್ರಿಂದ. ಪ್ರದೀಪ್ ಸರ್ ಹೇಳಿದರು, ಸ್ವಲ್ಪ ಜನ ಏನಾದರೂ ಮಾತಾಡ್ಕೊಳ್ಳಿ, ಅದನ್ನು ನಮ್ಮ ತಲೆಗೆ ಹಾಕೋಬಾರ್ದು ಅಂತ ಹೇಳಿ. ನಾವು ತಾನೇ ಬಂದು ಪಾಠ ಕೇಳ್ತಾ ಇರೋದು, ನಮಗೆ ಗೊತ್ತಿರುತ್ತೆ ಆ ಅನುಭವ ಹೇಗಿರುತ್ತೆ ಅಂತ. ಸರ್ 4 ಟೈಮ್ಸ್ ಬಂದಿದ್ದಾರೆ. ನಮ್ಗೆ ಯಾವ ಕಷ್ಟ ಯಾವುದು ಅಂದರೆ ಪಾಠದಲ್ಲಿ ಒಂದು ಕಷ್ಟ ಆಗಿರುತ್ತಲ್ವ, ಅದನ್ನು ಎಕ್ಸ್ಪ್ಲೇನ್ ಮಾಡ್ತಾರೆ. ಅದನ್ನು ಸರ್ ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಸರ್ ಕೂಡ ಅಷ್ಟೇ ಫಸ್ಟ್ ಸ್ಟ್ಯಾಂಡರ್ಡಿಂದ 10th ಸ್ಟ್ಯಾಂಡರ್ಡ್ವರೆಗೂ ಕನ್ನಡ ಮೀಡಿಯಮ್ ಓದಿದ್ದಾರಂತೆ. ಅದರಿಂದ ಕನ್ನಡ ಮೀಡಿಯಮಲ್ಲಿ ಓದ್ತಾ ಇರೋ ನಮ್ಮ ಕಷ್ಟ ಸರ್ಗೂ ಗೊತ್ತಿರುತ್ತೆ. ಸರ್ ಅದರಿಂದ ಇಷ್ಟೆಲ್ಲ ನಮ್ಗೆ ಮಾಡ್ತಾ ಇದ್ದಾರೆ. ಸರ್ ಒಂದೊಂದು ಸಲ 4 ಟೈಮ್ಸ್ ಬಂದಿದ್ದಾಗ ಲ್ಯಾಕ್ ಆಫ್ ಇರಾನ್ ಕಾನ್ಸೆಪ್ಟು ಮತ್ತು ಟ್ರಾನ್ಸ್ಕ್ರಿಪ್ಷನ್ನು ಈಸಿಯಾಗಿ ಹೇಳ್ಕೊಟ್ಟಿದ್ದಾರೆ ಮಕ್ಕಳಿಗೆ. ಮಾಲಿಕ್ಯುಲರ್ ಬೇಸಿಸ್ ಆಫ್ ಇನ್ಹೆರಿಟೆನ್ಸಲ್ಲಿ ಟ್ರಾನ್ಸ್ಕ್ರಿಪ್ಷನ್ ತುಂಬ ಕಷ್ಟ ಇದೆ. ಟ್ರಾನ್ಸ್ಕ್ರಿಪ್ಷನ್ನು ಟ್ರಾನ್ಸ್ಲೇಷನ್ನು ಸರ್ ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಅದು ಎಲ್ಲರಿಗೂ ಕೂಡ ಅರ್ಥ ಆಗಿದೆ. ಸರ್ ಪಾಠ ಮಾಡೋದ್ರ ಜೊತೆಗೆ ಮೋಟಿವೇಶನ್ ಕೂಡ ಮಾಡ್ತಾರೆ. ಸರ್ ಪಾಠ ಮಾಡ್ತಿದ್ದಾರೆ ಅಂತ ನಮ್ಗೆ ಗೊತ್ತಾಗಲ್ಲ, ಅಷ್ಟು ಚೆನ್ನಾಗಿ ಪಾಠ ಮಾಡ್ತಾರೆ ಸರ್. ಈಗ ನಾವು ಬೆಳಗ್ಗೆ ಬಂದು ಇಲ್ಲಿ ಲೆಸನ್ಸ್ ಎಲ್ಲ ಕೇಳಿ ಮನೆಗೆ ಹೋದ್ಮೇಲೆ ನಮಗೆ ಓದೋಕ್ಕೆ ಸ್ವಲ್ಪ ಟೈಮ್ ಇರುತ್ತೆ. 6ಇಂದ 8ವರೆಗೂ 8:30ವರೆಗೂ ಟೈಮ್ ಇರುತ್ತೆ. 8:30ಇಂದ 9:30ವರೆಗೂ ನಮಗೆ ಟೆಸ್ಟ್ ಕೊಡ್ತಾರೆ. ಒಂದೊಂದು ಸಬ್ಜೆಕ್ಟು 20 ಮಾರ್ಕ್ಸ್ಗೆ, ಟೋಟಲ್ 60 ಮಾರ್ಕ್ಸ್ಗೆ ಕೊಡ್ತಾರೆ ಸರ್. ಮತ್ತು ರಿಸಲ್ಟು ನಮಗೆ ಒಂದು 15 ಮಿನಿಟ್ಸ್ ಆಗೋ ಅಷ್ಟರಲ್ಲಿ ಬಂದುಬಿಡುತ್ತೆ. ಆ ರಿಸಲ್ಟು ಹೇಗೆ ಬರುತ್ತೆ, ನಾವು ಹೇಗೆ ಓದಿದ್ದೀವಿ ಇವತ್ತು, ಎಷ್ಟು ಕಾನ್ಸಂಟ್ರೇಷನ್ ಇಟ್ಟು ಕೇಳಿಸ್ಕೊಂಡಿದ್ದೀವಿ ಅನ್ನೋದು ಡಿಸೈಡ್ ಆಗುತ್ತೆ. ಅದು ನಮ್ಮ ಅಪ್ಪ ಅಮ್ಮ ತುಂಬ ಖುಷಿ ಪಡ್ತಾರೆ. ಅಂದರೆ ನನ್ನ ಮಕ್ಕಳಿಗೆ ಇವಾಗ ದೊಡ್ಡದು ಹಾಕಬೇಕು ಅಂತ ಆಸೆ ಇರುತ್ತೆ. ಅಂದರೆ ಎಕ್ಸೆಲ್ ಅಕಾಡೆಮಿ ಬೇರೆ ಇದಕ್ಕೆ ಅಂದರೆ ಕೋಚಿಂಗ್ಗೆ ಹಾಕಬೇಕು ಅಂತ ಇರ್ತಾರೆ. ಆದರೆ ಇವಾಗ ಅದ್ರ ಬದಲು ಇಲ್ಲೇ ಬಂದು ಎಲ್ಲರೂ CET ಕ್ಲಾಸ್ ಪಡ್ಕೊಂಡ್ರೆ, CET ಮತ್ತು ನೀಟ್ ಕೋಚಿಂಗ್ ಪಡ್ಕೊಂಡ್ರೆ ತುಂಬ
ಪ್ರದೀಪ್ ಸರ್ಗೆ ನಾವು ಥ್ಯಾಂಕ್ಸ್ ಹೇಳೋದ್ರಿಂದ ಅದು ಚಿಕ್ಕ ವರ್ಡು ಆ ಸರ್ಗೆ. ಯಾವಾಗಲೂ ಕೂಡ ಆ ಸರ್ಗೆ ಕೃತಜ್ಞತೆಯನ್ನು ತಲುಪಿಸ್ತೀನಿ.